ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SS Infotech ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಪ್ಪ ಅಂದರೆ, ಎಷ್ಟೋ ಜನ ಫೇಸ್ಬುಕ್ನ ನೋಡ್ಬೇಕಾದ್ರೆ ತುಂಬಾ ನೆಟ್ಟು ಖಾಲಿ ಆಗ್ತಿರುತ್ತೆ. ಅದು ಡೇಟಾ ಹೇಗೆ ಜಾಸ್ತಿ ಖಾಲಿ ಆಗ್ದಂಗೆ ಮಾಡೋದು ಅಂತ ಹೇಳ್ತೀನಿ. 2 ಸೆಟ್ಟಿಂಗ್ ಇದೆ. ಆ 2 ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಡೇಟಾ ಸೇವ್ ಆಗುತ್ತೆ. ಅದು ಯಾವ ಸೆಟ್ಟಿಂಗ್ ಅಂತ ಎಲ್ಲವನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಜಸ್ಟ್ ನೀವು ನಿಮ್ಮ ಒಂದು ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು 3 ಡಾಟೆಡ್ ಲೈನ್ನ ಮೇಲೆ ಕ್ಲಿಕ್ನ ಮಾಡಿ. 3 ಡಾಟೆಡ್ ಲೈನ್ನ ಮೇಲೆ ಕ್ಲಿಕ್ನ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ಮೀಡಿಯಾ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಮೀಡಿಯಾ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸೆಕೆಂಡ್ ಆಪ್ಷನ್ನು ಆಟೋ ಪ್ಲೇ ಅಂತ ಇದೆ. ನೆವರ್ ಆಟೋ ಪ್ಲೇ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ನೀವು ಆಟೋ ಪ್ಲೇನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ವಿಡಿಯೋ ಆಟೋಮೆಟಿಕ್ಲಾಗಿ ಪ್ಲೇ ಆಗ್ತಿರುತ್ತೆ. ಅದಕ್ಕೋಸ್ಕರ ನೀವು ನೆವರ್ ಆಟೋ ಪ್ಲೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಫೇಸ್ಬುಕ್ ನೆಟ್ಟು ಬೇಗ ಖಾಲಿ ಆಗೋಲ್ಲ. ಮತ್ತು ಸೆಕೆಂಡ್ ಆಪ್ಷನ್ ಏನಪ್ಪ ಅಂದರೆ, ನೋಡ್ತಾ ಇರ್ಬೋದು ಇಲ್ಲಿ ಡೇಟಾ ಸೇವರ್ ಅಂತ ಇದೆ. ಯೂಸ್ ಅಪ್ ಟು 40% ಲೆಸ್ ಡೇಟಾ ಬೈ ರೆಡ್ಯೂಸಿಂಗ್ ವಿಡಿಯೋ ಕ್ವಾಲಿಟಿ. ಅಂದರೆ ನಿಮಗೆ ವಿಡಿಯೋ ಕ್ವಾಲಿಟಿ ಏನು ಅಷ್ಟೊಂದು ಕಮ್ಮಿ ಆಗೋಲ್ಲ, ಆರಾಮಾಗಿ ವೀಡಿಯೋಸ್ನ ನೋಡ್ಬೋದು. ಈ ಡೇಟಾ ಸೇವರ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಒಂದು ಫೇಸ್ಬುಕ್ನ ಡೇಟಾ ಸೇವ್ ಆಗುತ್ತೆ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.